ಗೆಳೆಯನು ನಾಯಿ ಇಷ್ಟಕ್ಕೆ ಏನಿದನು ಸಾವಂತೆ ಮುಡಿದನು ಚಿನ್ನ. ಯಪ್ಪ ಏನಿಷ್ಟೊಂದು ಪೋಸ್ ಕೊಡ್ತಾ ಇದ್ದಾಳೆ ರೂಪ ಅನ್ಕೊಂಡ್ರೆ. ನೀವು ಟೈಟಲ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ನೋಡಿ, ಆರ್ಟಿಫಿಷಿಯಲ್ ಏರ್ನ ಯಾವ ರೀತಿಯಾಗಿ ಸ್ಟೈಲ್ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟಾರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ನನ್ನ ಏರು ತುಂಬಾ ಶಾರ್ಟ್ ಇದೆ, ಅಂದರೆ ತುಂಬಾ ತೆಳು ಸ್ನೇಹಿತರೆ. ಅಷ್ಟು ದಪ್ಪ ಇಲ್ಲ, ಮಂದ ಇಲ್ಲ, ಸಿಕ್ಕಾಪಟ್ಟೆ ತೆಳು ಇದೆ. ಏರ್ ಸ್ಟೈಲ್ ಯಾವುದು ಮಾಡೋದಕ್ಕಾಗಲ್ಲ. ಸೊ ತುಂಬಾ ಬೇಜಾರಾಗ್ತಿರುತ್ತೆ ನನಗೆ ಹಾರ್ಮೋನ್ ವ್ಯತ್ಯಾಸದಿಂದ ಕೂದಲು ಉದುರೋದು ಶುರು ಆಯಿತು. ಅದು ಇವಾಗ ಅಷ್ಟು ಮಂದ ಇಲ್ಲ ಕೂದಲು. ಸೊ ಹಾಗಾಗಿ ನಾನು ಈ ಥರ ಫಂಕ್ಷನ್ಗಳಿಗೆಲ್ಲ ಹೋಗ್ಬೇಕಾದಾಗ ಏರ್ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ಒಂಥರ ಕಷ್ಟ ಅನಿಸ್ತಿತ್ತು. ನಾನೇನು ಮಾಡಿದೆ, ಈ ರೀತಿಯಾಗಿ ಮೀಶೋನಲ್ಲಿ ಒಂದೆಷ್ಟು ಪ್ರಾಡಕ್ಟ್ಗಳನ್ನ ತಗೊಂಡೆ. ಒಂದೆರಡು ಈ ರೀತಿಯಾಗಿ ಆರ್ಟಿಫಿಷಿಯಲ್ ಏರು ಸಿಗುತ್ತೆ ಸ್ನೇಹಿತರೆ. ತುಂಬಾ ಅಫೋರ್ಡಬಲ್ ರೈಟಲ್ಲಿ ಸಿಗುತ್ತೆ. ಒಂದು ಸಲ ಬೈ ಮಾಡಿ ಇಟ್ಕೊಂಡ್ರೆ ತುಂಬ ವರ್ಷಗಳ ಕಾಲ ನೀವು ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೆ ಸಿಂಪಲಾಗೆ ಕ್ಲಿಬ್ಬು, ಸುಮ್ಮನೆ ಈ ಥರ ಕ್ಲಿಬ್ಬು ಇರುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಯಾವ ರೀತಿ ಹಾಕ್ಕೊಳ್ಳೋದು ನನ್ನ ತೋರಿಸ್ತೀನಿ ನಿಮಗೆ. ಇದು ತೊಗೊಂಡು ಒಂದು 7-8 ವರ್ಷನೇ ಆಯಿತು. ನನ್ನ ಮದುವೆ ಅದು ಹೊಸ್ತ್ರಲ್ಲಿ ತೊಗೊಂಡಿತ್ತು. ನಮ್ಮ ಅಣ್ಣನ ಮದುವೆ ಇತ್ತು. ಸೊ ಆ ಟೈಮಲ್ಲಿ ತೊಗೊಂಡಂಥ ಏರ್ಸ್ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಈಗ ರೀಸೆಂಟಾಗಿ ಒಂದು 2 ವರ್ಷ ಆಯಿತು ಇನ್ನೊಂದು ಏರ್ಸ್ ತೊಗೊಂಡು. ಸೊ ಅದನ್ನು ಕೂಡ ತೋರಿಸ್ತೀನಿ. ಮೊದಲನೇದಾಗಿ ಈ ಥರ ಚೆನ್ನಾಗಿ ನೀಟಾಗಿ ಬಾಚಿಕೊಂಡು ಒಂದು ಪೋನಿ ಹಾಕೊಂಬಿಡಿ ಸ್ನೇಹಿತರೆ, ನೀಟಾಗೆ. ಅದಾದಮೇಲೆ ನಾವು ಅದು ಈಗ ನಾನು ತೋರಿಸಿದ್ನಲ್ಲ ಕ್ಲಿಬ್ಬು ಏರು, ಸೊ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಸಣ್ಣಕ್ಕಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ತುಂಬಾ ತೆಳು ಇದೆ ನನ್ನ ಕೂದಲು. ಸೊ ಜಾಸ್ತಿ ಏನು ಮಂದ ಇಲ್ಲ. ಇಷ್ಟು ಏರ್ ಇಟ್ಕೊಂಡು ನಾನು ಏನು ಹೇರ್ ಸ್ಟೈಲ್ ಮಾಡಲಿ ಹೇಳಿ ಸ್ನೇಹಿತರೆ. ಸೊ ಹಾಗಾಗಿ ನಾನು ಈ ಥರದ ಏನಾದ್ರು ಫಂಕ್ಷನ್ಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಸುಮ್ಮನೆ ಕ್ಲಿಬ್ಬು ಅದನ್ನು ಈ ರೀತಿಯಾಗಿ ಕಚ್ಚಿಸಿದ್ರೆ ನಾವು ಹಾಕ್ಕೊಂಡಿರೋಂಥ ಪೋನಿಗೆ ಈ ರೀತಿಯಾಗಿ ಕ್ಲಿಬ್ಬಿನ ಸಹಾಯದಿಂದ ಹಾಕಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಅಲುಗಾಡೋದಿಲ್ಲ. ತುಂಬಾ ಚೆನ್ನಾಗಿದೆ, ಇದಂತೂ ಸಕ್ಕತ್ತಾಗಿ ಕಾಣುತ್ತೆ. ನನ್ನ ಮಗಳಿಗೆ ಏರ್ ತುಂಬಾ ಚೆನ್ನಾಗಿದೆ ರಿಯಲಾಗಿ. ಸೊ ಅವಳಿಗೂ ಆದರೂ ಕೂಡ ನಾನು ಕೃಷ್ಣ ರಾಧೆ ರುಕ್ಮಿಣಿ ಡ್ರೆಸ್ ಮಾಡಬೇಕಾದ್ರೆ ಹಾಕಿರ್ತೀನಿ. ಅವಳಿಗೆ ರಿಯಲ್ ಕೂದಲೇ ತುಂಬಾ ದಟ್ಟವಾಗಿ ಚೆನ್ನಾಗಿದೆ, ದಪ್ಪವಾಗಿ ತುಂಬಾ ಶೈನಿಂಗ್ ಆಗಿದೆ. ಬಟ್ ಅವಳಿಗೆ ಏರ್ಸ್ ನಾನು ತುಂಬಾ ಕೇರ್ ಮಾಡ್ತೀನಿ. ಅದರ ವಿಡಿಯೋ ಎಲ್ಲ ನೆಕ್ಸ್ಟ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ನನಗೆ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಅವಾಗಿನ ಏರ್ಗೂ ಈಗ ಹಾಕಿರೋ ಅಂಥ ಏರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ಲುಕ್ಕಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಏರ್ ಸ್ಟೈಲ್ನ ನಾನು ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಸೊ ಸಕ್ಕತ್ತಾಗಿದೆ, ರಿಯಲ್ಲಾಗಿ ಏರ್ ಥರನೇ ಕಾಣಿಸುತ್ತೆ. ನಾವು ಹಾಕಿರೋ ಥರನೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಸೊ ಮೊದಲಿಗೆ ಅರ್ಧ ಕೂದಲು ತೆಗ್ದು ಮುಂದುಗಡೆ ಒಂದು ಕ್ಲಿಪ್ ಹಾಕೊಂಬಿಡಿ, ಎಕ್ಸ್ಟ್ರಾ ಕೂದಲು ಹಿಂದೆಗಡೆ ಬಿಟ್ಟಿರಿ. ನೋಡಿ, ಈ ರೀತಿಯಾದಂಥ ಒಂದು ಏರ್ ಸಿಗುತ್ತೆ. ಇದು ಕ್ಲಿಪ್ ಇರುತ್ತೆ, ಸುಮ್ಮನೆ ಈಗ ಟಿಕ್ಟಾಕ್ ಕ್ಲಿಪ್ ಬರುತ್ತಲ್ಲ, ಸೇಮ್ ಅದೇ ರೀತಿ ಸ್ನೇಹಿತರೆ. ಸುಮ್ಮನೆ ಹಿಂಗೆ ಏರ್ ಇದು ಮಾಡೋದಷ್ಟೇ, ಕ್ಲಿಪ್ಪು ಸಹಾಯದಿಂದ ಫಿಟ್ ಮಾಡ್ಕೊಳ್ಳೋದಷ್ಟೇ ಸ್ನೇಹಿತರೆ. ಸಿಂಪಲಾಗೆ ಮಾಡ್ಕೋಬಹುದು. ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಕೂದಲಿಗೆ ಕ್ಲಿಬ್ಬನ್ನು ಸೇರಿಸಿ ಈ ಥರ ಟಕ್ ಮಾಡಿದ್ರೆ ಮುಗೀತು. ಸೊ ದಟ್ ಅದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಸೈಜ್ ಎಲ್ಲ ಸಿಗುತ್ತೆ, ಚಿಕ್ಕ ಶಾರ್ಟ್ ಸಿಗುತ್ತೆ, ಲಾಂಗ್ ಸಿಗುತ್ತೆ. ಚೆನ್ನಾಗಿ ಇರೋಂಥ ಪ್ರಾಡಕ್ಟ್ಗಳು ಸ್ನೇಹಿತರೆ. ಮೀಶೋನಲ್ಲಿ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ಸೊ ನೀವು ನೋಡಿಕೊಂಡು ಬೈ ಮಾಡಿ. ಸೊ ಬುಕ್ ಮಾಡಿಬಿಟ್ಟಿದ್ದೀವಿ, ಬಂದಿದೆ ಅಂದರೆ ತೊಂದರೆ ಇಲ್ಲ, ರಿಟರ್ನ್ ಕೂಡ ಆಪ್ಷನ್ಸ್ ಇರುತ್ತೆ. ಆರಾಮಾಗಿ ರಿಟರ್ನ್ ಮಾಡ್ಬೋದು. ಅವರು ಬ್ಯಾಂಕಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ನನಗಂತೂ ಸಖತ್ತಾಗಿ ಕಾಣುತ್ತೆ. ನಾನು ಈ ಥರ ಹಾಕ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಾನು ಹಬ್ಬಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹಾಕ್ಕೊಂಡಿರ್ತೇನೆ. ಆಮೇಲೆ ಜಾಸ್ತಿ ಟೈಮ್ ಹಾಕೊಳ್ಳೋದಕ್ಕಾಗಲ್ಲ ಸ್ನೇಹಿತರೆ, ಯಾಕಂದರೆ ತಲೆ ಸ್ವಲ್ಪ ಕತ್ತತ್ರ ನೋವು ಬರೋದು ಇರುತ್ತೆ. ಶಾರ್ಟ್ ಏರ್ ಇರೋದನ್ನ ನೀವು ಫಿಕ್ಸ್ ಮಾಡಿಕೊಂಡ್ರೆ ಅದು ಏನು ನೋವು ಬರೋದಿಲ್ಲ. ನಾನು ಸ್ವಲ್ಪ ಲಾಂಗ್ ಇರೋದು ತೊಗೊಂಡಿರೋದ್ರಿಂದ ನನಗೆ ಜಾಸ್ತಿ ಟೈಮ್ ಹೊತ್ತು ಕ್ಯಾರಿ ಮಾಡೋಕ್ಕಾಗಲ್ಲ, ನೋವು ಬರುತ್ತೆ. ಒಂದು 3 hours ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು, ಅದ್ರ ಮೇಲೆ ಇರೋದಕ್ಕಾಗಲ್ಲ. ಕುತ್ತಿಗೆ ಎಲ್ಲ ನೋವು ಬಂದುಬಿಡುತ್ತೆ ಇದನ್ನು ಹಾಕ್ಕೊಂಡು ಜಾಸ್ತಿ ಟೈಮ್ ಇರೋದಕ್ಕಾಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಈ ರೀತಿಯಾಗಿ
ಮುಂದೆಗಡೆ ಸ್ವಲ್ಪ ಡಿಸೈನ್ ಮಾಡಿ ರೋಲ್ ಥರ ಮಾಡಿ ನಾನು ಟಕ್ ಮಾಡ್ತಾಯಿದ್ದೀನಿ. ಕೂದಲನ್ನ ಎಣ್ದುಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ ಸ್ನೇಹಿತರೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ಯಾರಿಗಳಿಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ. ನಾನು ಸ್ಯಾರಿ ಹಾಕ್ಕೊಂಡಾಗ ಕೂದಲು ಎಣಿಯೋದಕ್ಕಾಗಲ್ಲ, ಮೊದಲೇ ತುಂಬ ಸಣ್ಣ ಇರೋದ್ರಿಂದ ಎಣಿಬಿಟ್ರೆ ಕೋತಿ ಬಾಲ ಥರ ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಎಣಿಯೋದಕ್ಕೆ ಹೋಗೋದಿಲ್ಲ ಜಾಸ್ತಿ. ಅಂಥ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಏರ್ ಫಿಕ್ಸ್ನ ಮಾಡಿಕೊಂಡು ಆಮೇಲೆ ಎಣ್ದು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗಂತೂ ಈ ಒಂದು ಏರ್ ಸ್ಟೈಲು ಸಖತ್ತಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಒಂದು ಕ್ಲಿಬ್ಬು ಹಾಕಿದ್ದೀನಿ ಗೋಲ್ಡ್ ಕಲರ್ದು. ಈ ಥರ ಒಂದು 4-5 ಕ್ಲಿಪ್ನ ನೀವು ತೆಗೆದಿಟ್ಕೊಂಬಿಟ್ರೆ ಯಾವುದು ಬೇಕೋ ಅದನ್ನು ನೀವು ಸ್ಯಾರಿಗೆ ಡ್ರೆಸ್ಗೆಲ್ಲ ನೀವು ಹಾಕ್ಕೊಬಹುದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಈಗ ಕೂದಲನ್ನ ಎಣಿದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿ ನಾನು ಕೊಡ್ತೀನಿ, ನೀವು ಬೇಕಾದ್ರೆ ಬೈ ಮಾಡಬಹುದು ಸ್ನೇಹಿತರೆ. ಸೊ ಒಂದು ಸಲ ತೆಗೆದಿಟ್ಕೊಂಡ್ರೆ ಅರ್ಜೆಂಟಾಗಿ ನಾವು ಪಾರ್ಲರ್ನವ್ರಿಗೆ ಪ್ರತಿ ಸಲ ಏರ್ ಸ್ಟೈಲ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾವೇ ಮನೇಲಿ ಯಾವ ರೀತಿ ಬೇಕು ಆ ರೀತಿ ಏರ್ ಸ್ಟೈಲ್ನ ಮಾಡ್ಕೋಬಹುದು ಈಸಿ ವೇನಲ್ಲಿ. ನೋಡಿ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ನಾವು ರಿಯಲಾಗಿ ನನ್ನ ಕೂದಲನ್ನೇ ಎಣಿತಾ ಇದ್ದೀನೇನೋ ಅನ್ನೋ ಫೀಲ್ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಸೌಂದರ್ಯದ ಇನ್ನೊಂದು ಗುಟ್ಟು ಕೂದಲು ಸ್ನೇಹಿತರೆ. ಸೊ ಕೂದಲಿದ್ರೇ ಮನುಷ್ಯ ತುಂಬ ಚೆನ್ನಾಗಿ ಕಾಣೋದು. ಹೆಣ್ಮಕ್ಳಿಗೆ ಲಕ್ಷಣವಾದಂಥ ಅಂಶ ಅಂದರೆ ಅದು ಕೂದಲು ಸ್ನೇಹಿತರೆ. ಕೂದಲಿರಬೇಕು. ಸೊ ನನಗೆ ದೇವರು ಈ ರೀತಿಯಾಗಿ ಚಿಕ್ಕ ಕೂದಲು ಕೊಟ್ಬಿಟ್ಟಿದ್ದಾನೆ. ಸೊ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೀವು ನೋಡ್ತಾ ಇರಬಹುದು. ಯಾರಾದರೂ ಆರ್ಟಿಫಿಷಿಯಲ್ ಏರ್ ಅಂತ ಅನಿಸುತ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನಂತೂ ಮದುವೆ ಮುಂಚೆ ಸೊ ಕೂದಲು ತುಂಬಾ ಇಷ್ಟ. ಅವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು. ಆದರೂ ಕೂಡ ನಮ್ಮ ಅಜ್ಜಿದು ತಲೆ ಉರಿ ಇಸ್ಕೊಂಡು ಹಾಕೊಳ್ತಾ ಇದೆ. ಅದ್ರ ಸುತ್ತ ಹೂವು ಮುಡ್ಕೊಂಡು ದಿನ ಫುಲ್ ಅದೇ ರೀತಿ ಇರ್ತಾಯಿದೆ, ಉದ್ದ ಜಡೆ ಇಟ್ಕೊಂಡು. ಸೊ ಅದೆಲ್ಲ ಇವಾಗ ಜ್ಞಾಪನ ಆಗುತ್ತೆ. ನೋಡಿ ಈ ರೀತಿಯಾಗಿ ಒಂದಷ್ಟು ಕ್ಲಿಪ್ ಇಟ್ಕೊಂಡಿದ್ದೀನಿ ನಾನು. ಯಾವ ಡ್ರೆಸ್ ಬೇಕು ಅದನ್ನು ಹಾಕ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇದ್ರ ಜೊತೆಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಬರುತ್ತೆ ನೋಡಿ, ಇವಾಗ ಕಲರ್ ಫ್ಲವರ್ಗಳು ಮತ್ತು ಮೊಗ್ಗಿಂದು ಎಲ್ಲ ಬರುತ್ತಲ್ಲ. ಸೊ ಆ ಥರನೂ ಕೂಡ ನೀವು ಹಾಕೋಬಹುದು. ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಮದುವೆ ಆದಂಥ ಹೊಸದ್ರಲ್ಲಿ ತೊಗೊಂಡಿರೋ ಒಂದಷ್ಟಿದೆ, ತೋರಿಸ್ತೀನಿ ಸ್ನೇಹಿತರೆ ಇವಾಗ ನಿಮಗೆ. ಈ ಥರ ಆರ್ಟಿಫಿಷಿಯಲ್ ಗೋಲ್ಡ್ ಕಲರಲ್ಲಿ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಫಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದ ಹೇರ್ ಸ್ಟೈಲ್ಗೆ ಗೋಲ್ಡ್ ಕಲರಿಂದ ನೀವು ಸ್ಟೈಲ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ನಾನಂತೂ ಮ್ಯಾಕ್ಸಿಮಮ್ ಇದನ್ನು ನಾನು ವೇರ್ ಮಾಡ್ತಾನೆ ಇರ್ತೀನಿ, ಪ್ರತಿ ಸಲನೂ ಹಾಕ್ಕೊಳ್ತಾ ಇರ್ತೀನಿ. ಈ ಥರದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಒಂದು ಸುಜಾತ ಪಿನ್ ಸಿಗುತ್ತಲ್ಲ, ಸೊ ಅದ್ರ ಸೇಫ್ಟಿ ಪರ್ಪಸ್ಸು ಇದನ್ನು ಹಾಕೋದ್ರಿಂದ ಬಿಚ್ಕೊಳ್ಳೋದಿಲ್ಲ. ಅದು ಟೈಯಿಂಗ್ ಮಾಡೋದು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಏರ್ ಪಿನ್ ಹಾಕಿದ್ರು ಕೂಡ ತುಂಬಾ ಸೆಕ್ಯೂರಾಗಿ ಕೂತಿರುತ್ತೆ ಸ್ನೇಹಿತರೆ. ಇದಾದಮೇಲೆ ಒಂದಷ್ಟಿದೆ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ವೈಸ್ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ಇದೆಲ್ಲ ತೊಗೊಂಡು ತುಂಬಾ ವರ್ಷಗಳಾಗ್ಬಿಟ್ಟಿದೆ. ಈಗೆಲ್ಲ ಮೊಗ್ಗಂದು ತೊಗೊಂಡಿದ್ದಾರೆ. ನಾನು ಇದನ್ನು ತೊಗೊಂಡು ಒಂದು 7-8 ವರ್ಷನೇ ಆಗಿದೆ ಸ್ನೇಹಿತರೆ. ಇದು ವೈಟ್ ಹಾಕೋಣ ಈಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಫೈನಲ್ ಲುಕ್ಕು ಕೂಡ ತೋರಿಸ್ತೀನಿ. ನನಗಂತೂ ಸಖತ್ ಖುಷಿಯಾಯಿತು. ತುಂಬ ದಿನ ಆಗಿತ್ತು ನಾನು ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು. ಇವಾಗ ಟೈಮ್ ಇತ್ತಲ್ಲ, ಈಗ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ವಿಡಿಯೋನ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸ್ಯಾರಿ ವೇರ್ ಮಾಡಿದರೆ ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು, ಬಟ್ ನಂಗೆ ಟೈಮ್ ಇರಲಿಲ್ಲ. ಹಾಗಾಗಿ ಪಾಪು ಇದ್ಬಿಡ್ತಾನೆ, ಅಷ್ಟರೊಳಗಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದೆ ಅಷ್ಟೇ ಸ್ನೇಹಿತರೆ. ಸೊ ಏನು ಗೊತ್ತಾ, ಒಂದಷ್ಟು ತಲೆಯಲ್ಲಿ ಮೈಂಡಲ್ಲಿ ಬರುತ್ತೆ ವಿಡಿಯೋ ಮಾಡಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು ವಿಡಿಯೋನ ಅಂತ. ಬಟ್ ಮಗು ಇರೋದ್ರಿಂದ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವನಿದ್ದಾಗಂತೂ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತೇಳಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ. ಸೊ ಥ್ಯಾಂಕ್ ಯು ಎಲ್ರಿಗೂ.